ಬಿಜೆಪಿ ಗೌರ್ಮೆಂಟ್ ಇದ್ದಾಗಲೇ 32 ಏಜ್ 30 ಏಜ್ ಇಂದ ಮಾಡಿದ್ರು. ನೀವು ಅದೇ ಏಜ್ ಇಂದ ಮಾಡಿದ್ರೆ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಇದ್ದಾಗ ಕಾಲ್ಫಾರ್ಮ್ ಆಗಿದ್ದನ್ನ ನೀವು ಬಂದು ಫಿಲ್ ಮಾಡಿದ್ರಿ. ನೀವೇನ್ ನೇಮಕಾತಿ ಮಾಡಿಲ್ಲ, ನೀವು ಮಾಡಿದ್ದು ಕೇವಲ ವಿಲೇಜ್ ಅಕೌಂಟ್ ಬಂದ್ಬಿಟ್ರೆ ಇನ್ಯಾವುದು ಕೂಡ ಫಿಲ್ ಮಾಡಲಿಲ್ಲ. ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಪ್ರೊಫೆಸರ್ ಮಾಡಿದ್ರು, PSI ಮಾಡಿದ್ರು, PC ಮಾಡಿದ್ರು. ಅದನ್ನ ಬಂದು ಅವ್ರು ಗ್ಯಾಪ್ ಮಾಡಿದ್ರು, ನೀವು ಬಂದು ಫಿಲ್ ಮಾಡಿದ್ರೆ ನೀವು ಬಂದು ಅಧಿಕಾರಕ್ಕೆ ಬಂದು 2.5 ವರ್ಷ ಆದ್ರೂ ಕೂಡ ನೇಮಕಾತಿ ಪ್ರಯೋಜನ. ಬಿಜೆಪಿ ಕನ್ನಡಿ ಒಳಗಿನ ಗಂಟು ತೋರಿಸ್ತಾ ಈಗಿನ ಸರ್ಕಾರ ತೋರಿಸ್ತಾ ಇದೆ. ಇಲ್ಲ, ನೀವ್ ಹೇಳೋದ್ರಲ್ಲಿ ಒಪ್ತೀನಿ ಸರ್, ವಿಳಂಬ ಆಗಿದೆ. ಅದಕ್ಕೆ ಕಾರಣ ಸರ್, ಟೀಚರ್ಸ್ 10 ವರ್ಷ ಆಗಿದೆ ನೇಮಕಾತಿಯಾಗಿ, 10 ವರ್ಷ ಆಗಿದೆ ಪ್ರೈಮರಿ ಸ್ಕೂಲ್ ಟೀಚರ್ಸ್. ಸರ್ ಇಲ್ಲ, ವಿಳಂಬ ಆಗಿದೆ. ನಾನು ಖಂಡಿತವಾಗೂ ರಾಜ್ಯದ ಯುವಕರಿಗೆ ಮತ್ತೊಮ್ಮೆ ಭರವಸೆ ಕೊಡ್ತಿದ್ದೀನಿ. ಏಜ್ ರಿಲ್ಯಾಕ್ಸೇಷನ್ ಮಾಡ್ತೀವಿ, ನೋಟಿಫಿಕೇಶನ್ ಆದಷ್ಟು ಬೇಗ ಮಾಡ್ತೀವಿ. ಸ್ವಲ್ಪ ಪೇಷನ್ಸ್ ಆಗಿ ನಮ್ಮ ಮೇಲೆ ಭರವಸೆ ಇದೆ. ನೋಡಿ, ಯುವಕರು ಈಗ ವಿಶೇಷವಾಗಿ ಧಾರವಾಡ, ಹುಬ್ಬಳ್ಳಿಯಲ್ಲಿ, ಉತ್ತರ ಕರ್ನಾಟಕದಲ್ಲಿ ನಿಮ್ ಕಷ್ಟ ನಮಗ್ ಗೊತ್ತಪ್ಪ, ನಿಮ್ ಕಣ್ಣೀರ್ ನಮಗ್ ಗೊತ್ತು. ನೀವು ನಿದ್ದೆ ಕೆಟ್ಟು ರಾತ್ರಿ ಆಗಲು ಲೈಬ್ರರಿಯಲ್ಲಿ ಎಷ್ಟು ಕಷ್ಟಪಟ್ಟು ಓದ್ತಿದ್ದೀರಾ ಅಂತ ಗೊತ್ತು. ಫ್ಯಾಮಿಲಿ ಬಿಟ್ಟು ತಂದೆ ಕೂಲಿಯಲ್ಲಿ ಫೀಸ್ ತಗೊಂಡ್ಬಂದು ಧಾರವಾಡ ಹುಬ್ಳಿ ಅಕಾಡೆಮಿಗಳ ಕಟ್ಟಿ PGಗಳಲ್ಲಿದ್ದು ಒಂದೊತ್ತು ಊಟ ಮಾಡಿದ್ರೆ ಇನ್ನೊಂದು ಹೊತ್ತು ಊಟ ಮಾಡಲ್ಲ. ನಿಮ್ ನೋವು ನಮಗ್ ಗೊತ್ತು, ನನಗ್ ವಿಶೇಷವಾಗಿ ನಿಮ್ ನೋವು ಗೊತ್ತು. ನಾನು ಸರ್ಕಾರದ ಹಂತದಲ್ಲಿ ಮಾತಾಡಿದೀನಿ. ನನಗಿರೋ ಸೋರ್ಸಸ್ ಪ್ರಕಾರ ಆದಷ್ಟು ಬೇಗ ನಾವು ಯುವಕರ ಜೊತೆ ನಿಲ್ತೀವಿ. ವಿಳಂಬ ಆಗಿದೆ, ಖಂಡಿತವಾಗೂ ನಾನು ರಾಜ್ಯದ ಯುವಕರನ್ನ ಕ್ಷಮೆ ಕೇಳ್ತೀನಿ, ಆದ್ರೆ ಅದನ್ನ ಆದಷ್ಟು ಬೇಗ ಸರಿಪಡಿಸ್ತೀನಿ. ಎಲ್ಲಾ ಯುವಕರು ನಿಮ್ ಜೊತೆ ಯಾಕೆ ನಿಂತಿದ್ದು ಅಂತಂದ್ರೆ ಒಂದೇ ಒಂದು ಭರವಸೆ, ಉದ್ಯೋಗಿಗಳಲ್ಲಿ ಯುವಕರಿಗೆ ಅದಕ್ಕೆ ಮುಂಚೆ 5 ವರ್ಷ ಈಗ ಏಜ್ ರಿಲ್ಯಾಕ್ಸೇಷನ್ ಚರ್ಚೆ ನಡೀತಿದೆ. ಅಭ್ಯರ್ಥಿಗಳಿಗೆ ಪೂರಕವಾಗಿ ಆ ಏಜ್ ರಿಲ್ಯಾಕ್ಸೇಷನ್ 2 ವರ್ಷನ 3 ವರ್ಷನ 4-5 ವರ್ಷ ಅಂತ ನಮ್ಮ ಮಾನ್ಯ ಮಂತ್ರಿಗಳದ್ರ ಬಗ್ಗೆ ಹೇಳ್ತಾರೆ. ನನಗಿರೋ ಸೋರ್ಸಸ್ ಪ್ರಕಾರ ನಮ್ ಸರ್ಕಾರ ನಿಮ್ ಪರವಾಗಿದೆ. ಫೈಟ್ ಮಾಡೋಣ ಸರ್. ಈಗ ಇನ್ನು ನಿಮ್ಗೆ ಏನಾದ್ರು ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ನಾವು ಸರ್ಕಾರದ ಜೊತೆ ಮಾತಾಡೋಣ. ಸರ್, ಇನ್ನೊಂದು ಉದ್ಯೋಗ KA ಬೋರ್ಡ್ ಎಕ್ಸಾಮ್ ಮಾಡುತ್ತೆ, KPSU ಎಕ್ಸಾಮ್ ಮಾಡುತ್ತೆ. KPSC ಇದುವರೆಗೂ ಕೂಡ ಒಂದು ಸರಿಯಾದ ರೀತಿಯಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಿ ರಿಸಲ್ಟ್ ಕೊಟ್ಟಿಲ್ಲ. ನಿಮಗೆ ಗೊತ್ತಾದ ವ್ಯವಸ್ಥೆ ಹೆಂಗಿದೆ ಅಂತ. ಅದ್ರ ಮೂಲಕ ಯಾರು ಮಾಡ್ತಿರೋ ಅದು KA ಎಕ್ಸಾಮ್ ಕಾಲ್ ಮಾಡ್ತೀನಿ ಅಂತ ನನಗೆ ನೋಟಿಫಿಕೇಶನ್ ತರದು ಏನು ಲೀಸ್ಟ್ ಕೊಟ್ಟಿದೆ. ಕೇವಲ 759 ಲೀಸ್ಟ್ ಬಿಟ್ಟಿದೆ. ಅಂದ್ರೆ ಮಿಕ್ಕಿದ ಲಕ್ಷಾಂತರ ಯುವಕರಿಗೆ ಅದು ಸರ್ಕಾರದಲ್ಲಿ ಉದ್ಯೋಗ ನೀವು ಲಕ್ಷ ಸಂಖ್ಯೆ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರಲ್ಲ, ಆ ಉದ್ಯೋಗಗಳೆಲ್ಲ ಇಲ್ಲಿ ಇಲ್ಲ. ನೀವು ಹೇಳಿದ್ ಕರೆಕ್ಟ್ ಇದೆ ಸರ್, ನಿಮ್ದೇ ಅಲ್ಲ ಸರ್. ನಾನು ಶಾಸಕನಾದ್ಮೇಲೆ ನಾನು ಸರ್ಕಾರದಲ್ಲಿ ಸಲ್ಲಿಸಿದ ಮೊದಲ ಡಿಮ್ಯಾಂಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಎವ್ರಿ ಇಯರ್ ನಡೆಸಬೇಕು. ಲೈಕ್ UPSC ತರ KPSC 100 ಪೋಸ್ಟ್ಗೆ ಆಗ್ಲಿ ಎವ್ರಿ ಇಯರ್ ಕಾಲ್ ಮಾಡಬೇಕು. ಗ್ರೂಪ್ D, ಗ್ರೂಪ್ C, ಗ್ರೂಪ್ B ನ ಎವ್ರಿ ಇಯರ್ ಕಾಲ್ ಮಾಡಬೇಕು. ನಮ್ಮ ಬಹಳಷ್ಟು ಸ್ಟೇಟ್ಸ್ ಅಲ್ಲಿ ಏನಾಗಿದೆ ಸರ್, ಎವ್ರಿ ಇಯರ್ ಕಾಲ್ ಆಗ್ತಾ ಇಲ್ಲ. ಇದರಿಂದ ಏಜ್ ಸಮಸ್ಯೆ ಆಗ್ಬಿಡ್ತಿದೆ. ಸೊ ಇದು ನನಗಿರೋ ಸೋರ್ಸಸ್ ಸರ್. ಆದಷ್ಟು ಬೇಗ ನಿಮ್ ಪರವಾಗಿ ನಾವಿರ್ತೀವಿ. ನಾನು ರಾಜ್ಯದ ಯುವಕರನ್ನ ಕೈ ಮುಗಿದು ವಿನಂತಿಸ್ತೀನಿ, ನಿಮ್ ಜೊತೆ ನಾವಿದ್ದೀವಿ, ನಿಮ್ ಜೊತೆ ನಾವು ನಿಲ್ತೀವಿ. ಕಾಂಗ್ರೆಸ್ ಸರ್ಕಾರ ಯುವಕರ ಪರ, ಕಾಂಗ್ರೆಸ್ ಸರ್ಕಾರ ಬಡವರ ಪರ, ಕಾಂಗ್ರೆಸ್ ಸರ್ಕಾರ SC ST OBC ಹುಡುಗರ ಪರ. ಈಗ ಆಗಿದೆಯಲ್ಲ, ಒಂದು ವಾರದಿಂದ ಆಗಿದೆ, ಏನು ಕೂಡ ಪ್ರಯೋಜನಕ್ಕಾಗಿಲ್ಲ. ತಾಂತ್ರಿಕ ಸಮಸ್ಯೆ, ODP ಸಮಸ್ಯೆ, ಬೇರೆ ಬೇರೆ ಶಿಕ್ಷಣ ಕೊರತೆ ಎಲ್ಲ ಆಗಿದೆ. ಈಗ ಇದನ್ನೇ ಮುಂದೂಡಬೇಕು ಮತ್ತು ಪುರ ಮಾಡಬೇಕು ಅಂತ ಸೀಟು ಆಗ್ರಹಿಸ್ತಾ ಇದ್ದಾರೆ. ಇಷ್ಟುವರೆಗೆ ಏನು ರಿಜಿಸ್ಟರ್ ಆಗಿಲ್ಲ, ತಾಂತ್ರಿಕ ಸಮಸ್ಯೆಯಲ್ಲೇ ಜಾತಿಗಣತಿ ಆಗ್ತಾ ಇದೆ ಅಂತ CT ಹೇಳ್ತಾರೆ. CT ರವಿ ಸರ್, ಕರ್ನಾಟಕದಲ್ಲಿ ಬಹಳಷ್ಟು ಜನ ದಲಿತರು, SC STಗಳು, OBCಗಳಿದೆಯೋ ಸರ್. ನಮಗೆ ಜಾತಿ ಗಣತಿ ಬೇಕು ಸರ್. CT ರವಿ ಸರ್, ನೀವು ವೆಲ್ ಸೆಟಲ್ಡ್ ಫ್ಯಾಮಿಲಿ, ನಿಮಗೆ ಅದರ ಅವಶ್ಯಕತೆ ಇಲ್ಲ. ಜಾತಿ ಗಣತಿ ನಮ್ಮಂತ OBC ಹುಡುಗರಿಗೆ ಬೇಕು ಸರ್. ಜಾತಿ ಗಣತಿ OBC ಸಮುದಾಯಗಳಿಗೆ ಬೇಕು ಸರ್. SC ST ಅವ್ರಿಗೆ ಬೇಕು ಸರ್. ನಮ್ಮ ಸೋಷಿಯಲ್ ಸ್ಟೇಟಸ್ ಏನು, ಎಜುಕೇಶನಲ್ ಸ್ಟೇಟಸ್ ಏನು, ಎಕನಾಮಿಕ್ ಸ್ಟೇಟಸ್ ಏನು ಅಂತ OBC ಅವ್ರಿಗೆ SC ST ಗೊತ್ತಾಗಬೇಕಾಗಿದೆ ಸರ್. ಬಟ್ CT ರವಿ ಸರ್, ದಯವಿಟ್ಟು ಇದನ್ನ ಅಪೋಸ್ ಮಾಡಬೇಡಿ ಅನ್ನೋದು ನನ್ನ ಅಭಿಪ್ರಾಯ. ಅಪೋಸ್ ಅಲ್ಲ ಸರ್, ವಿಸ್ತರಣೆ ಮಾಡಿ 1 ವಾರ ಆದ್ರೂ ವೇಸ್ಟ್ ಆಗಿದೆ, ಏನು ಸರ್ವೆ ಆಗಿಲ್ಲ, ಸಮಸ್ಯೆ. ಖಂಡಿತವಾಗೂ CT ರವಿ ಸರ್ ಅದನ್ನ ವಿಸ್ತರಣೆ ಮಾಡಿ ಅಂತ ಕೇಳಿದ್ದಾರೆ. ನೋಡೋಣ ಸರ್, ಖಂಡಿತವಾಗೂ ಟೆಕ್ನಿಕಲ್ ಲ್ಯಾಚ್ ಆದ್ರೆ ಇದನ್ನ ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಒಳ್ಳೆ ಅಡ್ವೈಸ್ ಅಂತ ನಾನು ಭಾವಿಸ್ತೀನಿ. ಡಿಲೇ ಆಗಂಗಿದ್ರೆ ಇನ್ನೊಂದು 15 ದಿನ ಅದು ಕಾಲ್ ತಗೋಬೇಕಾಗಿರೋದು ನನ್ನ ಮುಖ್ಯಮಂತ್ರಿಗಳು. ವಿಸ್ತರಣೆ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೆ ನನ್ನ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೋ ನಾನು ಅದೇ ಹೇಳ್ತೀನಿ. ವಿಸ್ತರಣೆ ಮಾಡಕ್ಕಾಗಲ್ಲ. ಬಟ್ ಇಲ್ಲ ಸರ್, ಕೊನೆಯಲ್ಲಿ ಅಗತ್ಯತೆ ಬಿದ್ದರೆ ಮಾಡಬಹುದಾದಂತ ಪರಿಸ್ಥಿತಿ ಸೃಷ್ಟಿಯಾದ್ರೆ ಮಾಡಬಹುದೇನೋ ಅನ್ನೋದು ಅಭಿಪ್ರಾಯ ಸರ್. ನೋಡೋಣ, CT ರವಿಯನ್ನ ಹಂಗ ಹೇಳಿದ್ರೆ
ಅದನ್ನ ಪಾಸಿಟಿವ್ ಆಗಿ ಸ್ವೀಕರಿಸ್ತೀವಿ. ಅವಾಗ ಸಿ.ಟಿ. ರವಿ ಪಾಸಿಟಿವ್ ವಿಚಾರಗಳು ಮಾತಾಡ್ತಿದ್ವಿ. ಏನ್ ಬರೀ ಬೈಯೋದೇ ಆಗೋದ್ರೆ ಹೆಂಗ್ ಸಿ.ಟಿ. ರವಿ ಸರ್? ಮತ್ತೆ ಧರ್ಮಸ್ಥಳ ಕೇಸಲ್ಲಿ ಇವಾಗ್ಲೂ ಕೂಡ ಬಿಜೆಪಿ ಹೇಳೋದು ಕಾಂಗ್ರೆಸ್ ನಾಯಕರ ಶೆಡ್ಡಿ ಅಂತಾನೆ. ಕಾಂಗ್ರೆಸ್ ನಾಯಕರೇ ಹಿಂದಿದ್ದಾರೆ, SIT ತನಿಖೆ ಮಾಡ್ತಿಲ್ಲ, ಸರಿಯಾಗಿ ತನಿಖೆ ಮಾಡಿದ್ರೆ ಕಾಂಗ್ರೆಸ್ ನಾಯಕರೇ ಹೊರಗೆ ಬರ್ತಾರೆ, ಬರಬೇಕು ಅಂತ ಹೇಳುದು. ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ವೀರೇಂದ್ರ ಹೆಗಡೆ ಸಾಹೇಬ್ ಏನ್ ಹೇಳೋದು, SIT ರಚಿಸಿದಾಗಿಂದ ನನ್ನ ಮೇಲೆ ಇರೋ ಕಳಂಕ ಕಡಿಮೆ ಆಗಿದೆ ಅಂತ ಹೇಳಿದ್ರು. ನೋಡಿ, ಇವತ್ತು ನಾವು ಒಂದು SIT ರಚಿಸಿದೀವಿ ಅಂದ್ರೆ ಧರ್ಮಸ್ಥಳದ ಹಿಂದೂಗಳ ದೇವಾಲಯದ ಬಗ್ಗೆ ನಾವು ಆರಾಧಕರು ಸರ್. ನಾನು ಧರ್ಮಸ್ಥಳದ ಭಕ್ತ, ಮಂಜುನಾಥೇಶ್ವರನ ಭಕ್ತ, ನಾನು ಧರ್ಮಸ್ಥಳದ ಆರಾಧಕ. ಇವತ್ತು ಧರ್ಮಸ್ಥಳದ ಮೇಲೆ ಇರೋ ಆರೋಪಗಳು ಕಡಿಮೆ ಆಗ್ತಿದೆ, ಅದ್ರ ಕಳಂಕ ಕಳಚ್ತಾ ಇದೆ ಅಂದ್ರೆ ನಾವ್ SIT ರಚಿಸಿದಕ್ಕೆ ತಾನೆ. SIT ರಚಿಸಿದ್ದಾರು ನಮ್ಮ ಸರ್ಕಾರ ತಾನೆ, ಖಂಡಿತವಾಗ ಅಲ್ವಾ? ಅದನ್ನ ವೀರೇಂದ್ರ ಹೆಗಡೆ ಸಾಹೇಬರು ಸ್ವಾಗತನೂ ಮಾಡಿದ್ದಾರೆ ತಾನೆ. ಅಂದ್ರೆ ಇವಾಗ ನಾವು ಹಿಂದೂ ದೇವಾಲಯಗಳ ಪರ ನಿಂತಿದೀವಿ ಸರ್. ಬಿಜೆಪಿ ಅವ್ರು ಬಾಯ್ ಪಡ್ಕೊಳ್ಳೋರು 4 ವರ್ಷ ಯಾಕೆ ಮಾಡಬಾರ್ದಾಗಿತ್ತು? ನೋಡಿ, ಧರ್ಮಸ್ಥಳದ ಮೇಲೆ ಇರೋ ಕಳಂಕ ಇವತ್ತು ಕಡಿಮೆ ಆಗಿದೆ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿರೋ ದಿಟ್ಟ ನಿರ್ಧಾರ. ನಾವು ರಚಿಸುವ SIT ಸರ್, SIT ತನಿಖೆಯಲ್ಲಿ ಆಚೆ ಬರ್ಲಿ ಬಿಡಿ, ಯಾರಿದ್ರು ಆಚೆ ಬರ್ತಾರಲ್ಲ. ಸೊ ಧರ್ಮಸ್ಥಳ ನಮ್ಮ ಪವಿತ್ರವಾದ ದೇವಾಲಯ, ಧರ್ಮಸ್ಥಳ ಹಿಂದೂಗಳ ದೇವಾಲಯ, ಅದರ ನಂಬಿಕೆಯನ್ನ ಇಟ್ಟು ನಾವು ಮುನ್ನಡೀತಾ ಇರೋದು. ಸೊ ಶ್ರೀ ಮಂಜುನಾಥೇಶ್ವರ ಯಾರು ತಪ್ಪಿತಸ್ಥಿದ್ರು ಆಚೆ ತೆಗಿತಾರೆ ಅನ್ನೋದು ನನ್ನ ನಂಬಿಕೆ ಸರ್. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.